ಸರ್ ಇಲ್ಲಿ ಬನ್ನಿ ಸರ್, ಒಂದು ರಿಯಾಕ್ಷನ್ ಖಾತೆ ಹಂಚಿಕೆ ಆಗಿದೆ. ನಾಳೆ ನಾಮಿನೇಷನ್ ಹಾಕ್ತೀನಾ? ನೀವು ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಖಾತೆ ಬೇರೆ, ಈಗ ಒಂದು ಖಾತೆ ಬೇರೆ. ತಾವು ಕೃಷಿ ಇಲಾಖೆ ಕೇಳಿದ್ರಿ, ಕಂದಾಯ ಖಾತೆಯನ್ನು ಕೇಳಿದ್ರಿ ಅಂತ ಹೇಳಿದ್ರು, ಆದ್ರೆ ಈಗ ಅಬಕಾರಿ ಖಾತೆ ಕೇಳಿದ್ರೆ ತೃಪ್ತಿ ಆಗಿದ್ದೀರಾ? ತೃಪ್ತಿ ಸರ್ಕಾರದ ಕೆಲಸ ಮಾಡುವಾಗ ಸಾರ್ವಜನಿಕರ ಸೇವೆ ಮಾಡೋದು ಎಲ್ಲನೂ ತೃಪ್ತಿ ತಗೋಬೇಕು. ಈಗ ಸರ್ಕಾರದ ಮೂಲ ಆದಾಯ ಎಕ್ಸೈಜ್ನಿಂದ ಬರುತ್ತೆ, ಅದರಲ್ಲಿ ಸೋರಿಕೆಗಳನ್ನು ಕಡಿಮೆ ಮಾಡಿ ಜನರಿಗೆ ಉಪಯುಕ್ತವಾಗಿ ಕೆಲಸ ಮಾಡೋದು. ಅಂದ್ರೆ ನಿಮ್ಗೆ ಇಷ್ಟ ಆಗಿದೆ ಖಾತೆ? ಇಲ್ಲ, ಇಷ್ಟ ಇಲ್ಲ, ಅದು ನಮಗೆ ಬೇರೆ ಖಾತೆ ಕೊಡಬೇಕು ಅನ್ನೋದಲ್ಲ. ಏನು ಪಕ್ಷ ಕೊಟ್ಟಿದೆ ಅದು ನಿಭಾಯಿಸಬೇಕು. ಹಿಂದೆ ಸಚಿವರ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅಬಕಾರಿ ಖಾತೆ ಬರೀ ಕಂಪ್ಲೇಂಟ್ ಬರ್ತದೆ, ಆರೋಪ ಬರ್ತದೆ. ಬರುತ್ತೆ ಆರೋಪ, ಯಾವ ಎಲ್ಲ ಖಾತೆಲೂ ಸರಿಯಾಗಿ ಮಾಡದಿದ್ರೆ ಬರುತ್ತೆ. ನೋಡೋಣ ಇದರಲ್ಲಿ. ಅಬಕಾರಿ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಮಾತಾಡಿಲ್ಲ ಈಗ ಸರ್ ಕೆಲವೊಂದಿಷ್ಟು ಬದಲಾವಣೆಗಳು ನೋಡ್ಬೋದಾ ಸರ್ ನಿಮ್ಮ ಇಲಾಖೆಯಲ್ಲಿ? ಈಗಲೇ ಹೆಂಗೆ ಹೇಳೋಣ, ನೋಡೋಣ. ಫಸ್ಟ್ ನಾಳೆ ಕರೆದು ಮಾತಾಡಿ ಆದ್ಮೇಲೆ ಹೇಳ್ತೀನಿ ಏನೇನಿದೆ ಆ ಇಲಾಖೆ. ಟಾರ್ಗೆಟ್ ಜಾಸ್ತಿ ಇರ್ತದೆ, ಎಣ್ಣೆ ಕುಡಿಸಿ ದುಡ್ಡು ವಸೂಲು ಮಾಡಬೇಕು. ಇಲ್ಲ, ಎಣ್ಣೆ ಕುಡಿಸಿ ದುಡ್ಡು ವಸೂಲು ಮಾಡೋಕಿದೆ ಇವತ್ತಿನಿಂದ ಅಲ್ವಲ್ಲ, ಬಹಳ ವರ್ಷಗಳ ಕಾಲದಿಂದ ಬೆಳೆದು ಬಂದಿದೆ. ಬಟ್ಟಿ ಶರಾಯಿಂದಲೂ ಬಂದಿದೆ ಇದು. ಅಲ್ಲ, ಅದು ನೋಡೋಣ, ಅದೆಲ್ಲನೂ ಈಗಲೇ ಹೆಂಗೆ ಹೇಳಕ್ಕಾಗಲ್ಲ. ಹೌದು, ಸರ್ಕಾರದ ಆದಾಯದ ಮೂಲ ಅದು ಒಂದು, ಅದರಲ್ಲೇನು ಎರಡನೇ ಮಾತಿಲ್ಲ. 34-35 ಸಾವಿರ ಕೋಟಿ ಹಣ ಅದೇ ಇರ್ಬೋದು, 40 ಹತ್ರ ಇರ್ಬೋದು. ನೋಡೋಣ, ಅದು ಒಂದು ಮೂಲನೇ ಸರ್ಕಾರ ನಡೆಸಕ್ಕೆ. ನೋಡೋಣ ಅದು ಏನು ಅಂತ ನಾನು ಇನ್ನೂ ಇಲಾಖೆ ಬಗ್ಗೆ ತಿಳ್ಕೊಂಡ ಮೇಲೆ ಪ್ರತಿಕ್ರಿಯಿಸ್ತೀನಿ. ಸುಮ್ಮನೆ ಮಾಧ್ಯಮದ ಮುಂದೆ ಹೀಗೆಲ್ಲ ಹೇಳ್ಬಾರ್ದು. ಸಚಿವರಾಗಿ ನಾಳೆ ಮೊದಲ ಅಧಿವೇಶನ ಫೇಸ್ ಮಾಡ್ತಿದ್ದೀರಾ, ಏನಂತ ಸರ್? ಇದೇ ಮಾಮೂಲಿ. ನನಗೆ ಸದನದಲ್ಲಿ ಆ ಕಡೆ ಕೂತ್ಕೊತೀವಿ, ಈ ಕಡೆಗೆ ಹೋಗಿ ಕೂತ್ಕೊಂಡಿದ್ದೀವಿ ಅಷ್ಟೇ. ಕೊಡೋಣ ಏನು ಬೇಕಾದ್ರೂ ಕೇಳಲಿ, ಉತ್ತರ ಕೊಡೋಣ. ತಾಳ್ಮೆ ಸಮಾಧಾನದಿಂದ ಉತ್ತರ ಕೊಡ್ತೀರಾ? ತಾಳ್ಮೆ ಸಮಾಧಾನ ಅವರು ಕೇಳಿದ್ರೆ ನಾವು ತಾಳ್ಮೆ ಸಮಾಧಾನದಿಂದ ಇರ್ತೀವಿ. ಅವ್ರು ಉಲ್ಟಾ ಸೀದಾ ಹೊಡೆದ್ರೆ ನಾವು ಉಲ್ಟಾ ಸೀದಾ ಹೊಡಿತೀವಿ. ಅದೆಲ್ಲ ದೊಡ್ಡವ್ರದ್ದು ಹೇಳ್ತಾರೆ, ಮುಖ್ಯಮಂತ್ರಿಗಳು ಬ್ರೀಫ್ ಮಾಡ್ತಾರೆ, ನಾವು ಹೇಳ್ಬಾರ್ದು. ಸರ್ ಇಲ್ಲಿ ಬನ್ನಿ ಸರ್, ಒಂದು ರಿಯಾಕ್ಷನ್ ಖಾತೆ ಹಂಚಿಕೆ ಆಗಿದೆ. ನಾಳೆ ನಾಮಿನೇಷನ್ ಹಾಕ್ತೀನಾ? ನೀವು ಒಂದು ಎಕ್ಸ್ಪೆಕ್ಟೇಷನ್ ಮಾಡಿದ್ದು ಖಾತೆ ಬೇರೆ, ಈಗ ಒಂದು ಖಾತೆ ಬೇರೆ. ತಾವು ಕೃಷಿ ಇಲಾಖೆ ಕೇಳಿದ್ರಿ, ಕಂದಾಯ ಖಾತೆಯನ್ನು ಕೇಳಿದ್ರಿ ಅಂತ ಹೇಳಿದ್ರು, ಆದ್ರೆ ಈಗ ಅಬಕಾರಿ ಖಾತೆ ಕೇಳಿದ್ರೆ ತೃಪ್ತಿ ಆಗಿದ್ದೀರಾ? ತೃಪ್ತಿ ಸರ್ಕಾರದ ಕೆಲಸ ಮಾಡುವಾಗ ಸಾರ್ವಜನಿಕರ ಸೇವೆ ಮಾಡೋದು ಎಲ್ಲನೂ ತೃಪ್ತಿ ತಗೋಬೇಕು. ಈಗ ಸರ್ಕಾರದ ಮೂಲ ಆದಾಯ ಎಕ್ಸೈಜ್ನಿಂದ ಬರುತ್ತೆ, ಅದರಲ್ಲಿ ಸೋರಿಕೆಗಳನ್ನು ಕಡಿಮೆ ಮಾಡಿ ಜನರಿಗೆ ಉಪಯುಕ್ತವಾಗಿ ಕೆಲಸ ಮಾಡೋದು. ಅಂದ್ರೆ ನಿಮ್ಗೆ ಇಷ್ಟ ಆಗಿದೆ ಖಾತೆ? ಇಲ್ಲ, ಇಷ್ಟ ಇಲ್ಲ, ಅದು ನಮಗೆ ಬೇರೆ ಖಾತೆ ಕೊಡಬೇಕು ಅನ್ನೋದಲ್ಲ. ಏನು ಪಕ್ಷ ಕೊಟ್ಟಿದೆ ಅದು ನಿಭಾಯಿಸಬೇಕು. ಹಿಂದೆ ಸಚಿವರ ಸಂದರ್ಭದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಅಬಕಾರಿ ಖಾತೆ ಬರೀ ಕಂಪ್ಲೇಂಟ್ ಬರ್ತದೆ, ಆರೋಪ ಬರ್ತದೆ. ಬರುತ್ತೆ ಆರೋಪ, ಎಲ್ಲ ಖಾತೆಲೂ ಸರಿಯಾಗಿ ಮಾಡದಿದ್ರೆ ಬರುತ್ತೆ. ನೋಡೋಣ ಇದರಲ್ಲಿ. ಅಬಕಾರಿ ಇಲಾಖೆ ವಿಚಾರ ಸಂಬಂಧಪಟ್ಟಂತೆ ಮಾತಾಡಿಲ್ಲ ಈಗ ಸರ್ ಕೆಲವೊಂದಿಷ್ಟು ಬದಲಾವಣೆಗಳು ನೋಡ್ಬೋದಾ ಸರ್ ನಿಮ್ಮ ಇಲಾಖೆಯಲ್ಲಿ? ಈಗಲೇ ಹೆಂಗೆ ಹೇಳೋಣ, ನೋಡೋಣ. ಫಸ್ಟ್ ನಾಳೆ ಕರೆದು ಮಾತಾಡಿ ಆದ್ಮೇಲೆ ಹೇಳ್ತೀನಿ ಏನೇನಿದೆ ಆ ಇಲಾಖೆ. ಟಾರ್ಗೆಟ್ ಜಾಸ್ತಿ ಇರ್ತದೆ, ಎಣ್ಣೆ ಕುಡಿಸಿ ದುಡ್ಡು ವಸೂಲು ಮಾಡಬೇಕು. ಇಲ್ಲ, ಎಣ್ಣೆ ಕುಡಿಸಿ ದುಡ್ಡು ವಸೂಲು ಮಾಡೋಕಿದೆ ಇವತ್ತಿನಿಂದ ಅಲ್ವಲ್ಲ, ಬಹಳ ವರ್ಷಗಳ ಕಾಲದಿಂದ ಬೆಳೆದು ಬಂದಿದೆ. ಬಟ್ಟಿ ಶರಾಯಿಂದಲೂ ಬಂದಿದೆ ಇದು. ಅಲ್ಲ, ಅದು ನೋಡೋಣ, ಅದೆಲ್ಲನೂ ಈಗಲೇ ಹೆಂಗೆ ಹೇಳಕ್ಕಾಗಲ್ಲ. ಹೌದು, ಸರ್ಕಾರದ ಆದಾಯದ ಮೂಲ ಅದು ಒಂದು, ಅದರಲ್ಲೇನು ಎರಡನೇ ಮಾತಿಲ್ಲ. 34-35 ಸಾವಿರ ಕೋಟಿ ಹಣ
ಅದೇ ಇರ್ಬೋದು, 40 ಹತ್ರ ಇರ್ಬೋದು, ನೋಡೋಣ. ಅದು ಒಂದು ಮೂಲನೇ ಸರ್ಕಾರ ನಡೆಸೋಕ್ಕೆ. ನೋಡೋಣ ಅದು ಏನು ಅಂತ ನಾನು ಇನ್ನೂ ಆ ಇಲಾಖೆ ಬಗ್ಗೆ ತಿಳ್ಕೊಂಡ ಮೇಲೆ ಪ್ರತಿಕ್ರಿಯಿಸ್ತೀನಿ. ಸುಮ್ಮನೆ ಮಾಧ್ಯಮದ ಮುಂದೆ ಹೀಗೆಲ್ಲ ಹೇಳ್ಬಾರ್ದು. ಸಚಿವರಾಗಿ ನಾಳೆ ಮೊದಲ ಅಧಿವೇಶನ ಫೇಸ್ ಮಾಡ್ತಿದ್ದೀರಾ, ಏನಂತ ಸರ್? ಇದೇ ಮಾಮೂಲಿ. ನಮಗೆ ಸದನದಲ್ಲಿ ಆ ಕಡೆ ಕೂತ್ಕೊತೀವಿ, ಈ ಕಡೆಗೆ ಹೋಗಿ ಕೂತ್ಕೊಂಡಿದ್ದೀವಿ ಅಷ್ಟೇ. ಕೊಡೋಣ ಏನು ಬೇಕಾದ್ರೂ ಕೇಳಲಿ, ಉತ್ತರ ಕೊಡೋಣ. ಅಲ್ಲಿ ತಾಳ್ಮೆ ಸಮಾಧಾನದಿಂದ ಉತ್ತರ ಕೊಡ್ತೀರಾ? ತಾಳ್ಮೆ ಸಮಾಧಾನ ಅವರು ಕೇಳಿದ್ರೆ ನಾವು ತಾಳ್ಮೆ ಸಮಾಧಾನದಿಂದ ಇರ್ತೀವಿ. ಅವರು ಉಲ್ಟಾ ಸೀದಾ ಹೊಡೆದ್ರೆ ನಾವು ಉಲ್ಟಾ ಸೀದಾ ಹೊಡಿತೀವಿ. ಅದೆಲ್ಲ ದೊಡ್ಡವ್ರದ್ದು ಹೇಳ್ತಾರೆ, ಮುಖ್ಯಮಂತ್ರಿಗಳು ಬ್ರೀಫ್ ಮಾಡಿ, ನಾವು ಹೇಳ್ಬಾರ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.